ಏನ್ ಮಾಡಕತ್ತಿರ್ವಾ ಏನ್ ಮಾಡಕತ್ತಿ ಅಡಿಗೆ ಮಾಡಕತ್ತೀವಪ್ಪ. ಅಲ್ಲ ಈಗೇನ್ ಪಲ್ಯ ಮಾಡಕತ್ತಿ ಸಾರ್ ಮಾಡಕತ್ತೀವಿ ಸಾರ್. ಸಾರ್ ಮಾಡಕತ್ತೀರಿ ನೀ ಏನ್ ಮಾಡಕತ್ತಿ ಮುಂಚೆನ್ ರಾಡಿ ಆಮ್ರಕ ಆಮ್ರ ಅಂದ್ರ ಸಾರನ ಸಾರ್ ನೋಡ್ರಿ ಸಾರ್. ಫ್ರೆಂಡ್ಸ್ ಇವಾಗ ನೋಡ್ರಿ ರೆಡಿ ಮಾಡ್ಯಾರ. ಒಬ್ಬಟ್ಟು ಅಂತ ಹೇಳ್ತಾರಲ್ಲ ಬೆಂಗಳೂರು ಕಡೆಗೆ. ಇಲ್ಲಿ ನೋಡ್ರಿ ನಾ ಹಿಡ್ಕಂದಲ್ಲ ಈ ಏಡಿ ಸತ್ತದ. ಇಲ್ಲಿ ಎಂತ ಪರಿ ನೀರು ಹೊಂಟದ್ ನೋಡ್ರಿ. ಇಷ್ಟು ಜನ ತೋಡ್ಯದ ನೋಡ್ರಿ ಈ ಏಡಿ. ಎಷ್ಟು ಚಂದಲ್ಲಿ ಜೋಡಿಸೋದು ಕೆಲಸ. ಯಾರನ್ನ ನೋಡಿದ್ರ ಅಂದ್ರೆ ನದ್ರ ಬಿಡ್ತಾರ ನೀನ್ ಮಾಡೋ ಕೆಲ್ಸಕ್ಕೆ. ನೀನ್ ನಿಂದ್ರ ನಿಂದ್ರ ನೋಡಮ್ ಕಿತ್ತು ನೋ ಈ ಕಡೆ ಬೇಕಂತ ಮಾಡ್ತಾನ ನೋಡ್ರಿ. ನಿಂದ್ರ ಸರಿ ಕಿತ್ತ. ನೋಡ್ರಿ ದೇವರಾಜ ಅನ್ನೋದ ಹುಳ ಕೊಡಕತ್ತೇನ್ರಿ. ಏನಪ್ಪ ಅದ ದೇವರಾಜ? ನಮ್ ಬಡವ್ರ ಮನೆ ಊಟ ಕೂಡ ಸಂಭ್ರಮ ನೋಡ್ರಿ ಹೆಂಗದಂತ. ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್ ಇವತ್ತೇನದ ನಮ್ಮ ಮನೆಗಿದ್ದೀವ್ರಿ. ಇವತ್ತೇನದ ನಮ್ಮ ಮನ್ಯಾಗ ಸ್ವಲ್ಪ ಕಾರ್ಯಕ್ರಮ ನಡೆದದ್ರಿ. ನಮ್ಮ ಅಪ್ಪರ್ನ ಏನದ ಹಿರಿಯರ್ದಾಗ ಕಲ್ಸ್ಬೇಕ್ರಿ. ವಾರ ತಿಂಗಳದಾಗ ಏನದ ನಮ್ಮ ಅಪ್ಪರ್ ತೀರ್ಕೊಂಡಿದ್ರಲ್ಲ, ಅದಕ್ಕೇನದ ಇವಾಗ ದಸರಿ ಟೈಮ್ನಾಗ ನಾವು ಹಿರಿಯರ್ದಾಗ ಅಂತ ಕಲಿಸ್ತೀವ್ರಿ. ಅದಕ್ಕೇನದ ಮನ್ಯಾಗ ಎಲ್ಲ ಮಂದಿ ನಮ್ಮ ಅಣ್ಣ ತಗೊಂಡ್ಬರು ಬಂದಾರಿ. ಏನದ ಅಡಿಗೆ ಮಾಡಾಕತ್ತರಿ. ಬನ್ನಿ ಸ್ನೇಹಿತರೆ, ಇವತ್ತಿನ ಬ್ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ ನೋಡ್ರಿ, ನಮ್ಮಲ್ಲಿ ಏನದ ನಮ್ಮ ದೊಡ್ಡಮ್ಮ ಅವ್ರು ಏನದ ಅಡಿಗೆ ಮಾಡಾಕತ್ತಾರಿ. ನಮ್ಮ ಮನೆಗೆ ಏನಾದ್ರೂ ಕಾರ್ಯಕ್ರಮ ಆದ್ರೆ ಇವರೇ ಏಜೆಂಟ್ರು ನೋಡ್ರಿ. ಇವ್ರು ಅಂದಿರೋದ ಅಡಿಗೆ ಏನಾದ್ರು ವ್ಯವಸ್ಥೆ ಆಗ್ಬೇಕು, ಕಾರ್ಯಕ್ರಮದಾಗ ಏನಾನ ಆಗ್ಬೇಕಂದ್ರ ಅವ್ರು ನಮ್ಮಮ್ಮ, ಇವ್ರು ನಮ್ಮ ಅಣ್ಣ ಹೆಣ್ತಿ. ಇವಾಗ ಏನದ ಏನ್ ಮಾಡಕತ್ತಿರ್ವಾ ಏನ್ ಮಾಡಕತ್ತಿ? ಅಡಿಗೆ ಮಾಡಕತ್ತೀವಪ್ಪ. ಅಲ್ಲ ಈಗೇನ್ ಪಲ್ಯ ಮಾಡಕತ್ತಿ? ಸಾರ್ ಮಾಡಕತ್ತೀವಿ ಸಾರ್. ಸಾರ್ ಮಾಡಕತ್ತೀರಿ. ನೀ ಏನ್ ಮಾಡಕತ್ತಿ? ಮುಂಚೆನ್ ರಾಡಿ ಆಮ್ರಕ ಆಮ್ರ ಅಂದ್ರ ಸಾರನ ಸಾರ್ ನೋಡ್ರಿ ಸಾರ್. ಫ್ರೆಂಡ್ಸ್ ಇವಾಗ ನೋಡ್ರಿ ರೆಡಿ ಮಾಡ್ಯಾರ. ಹಾಕಿ ಹಾಕ್ತಿರಲ್ಲ ಎಣ್ಣಿ. ನೋಡ್ರಿ ಒಂದ್ ಅಡಿಗೆ ಆಗ್ಬೇಕಂದ್ರ ಇವ್ರು 5 ಮಂದಿ ಆರ್ ನೋಡ್ರಿ ಏಜೆಂಟ್ರ. ಇಲ್ಲಿ ಮತ್ತ ಹೋಳಿಗೆ ನಡ್ದವ್ ನೋಡ್ರಿ. ಒಬ್ಬಟ್ಟು ಅಂತ ಹೇಳ್ತಾರಲ್ಲ ಬೆಂಗಳೂರು ಕಡೆಗೆ, ಇದು ನಮ್ಮ ಕಡೆಗೆ ಹೋಳಿಗೆ ಅಂತ ಹೇಳ್ತಾರ್ರಿ. ಮಾಡಕತ್ತಾರ. ಒಂದೇ ಒಲ್ಲಿ ಇಟ್ರಿ ಅಲ್ಲಿ ಇನ್ನೊಂದು ಮಾಡಲ್ಲ. ಇದೊಂದ್ರ ಮ್ಯಾಗ ಮಾಡ್ತೀರಿ. ಎಡ್ಡವಲ್ಲ. ಹಾ ಒಂದು ಕಾಣ್ಲಿಲ್ಲ ನೋಡ. ನೀವ್ ಹೇಳಿದ ಮ್ಯಾಗ ಗೊತ್ತಾಯ್ತು. ಈಕಿ ನಮ್ ಸಾಸಿರಿ. ಅನಿಂತಾವಂತ್ರಿ. ಸ್ನೇಹಿತರೆ ನೋಡ್ರಿ ಹೋಳಿಗೆ ಹೆಂಗ ಮಾಡ್ಯಾರ. ಒಬ್ಬಟ್ಟು ಇದ್ರೊಳಗೆ ಏನೆಲ್ಲ ಹಾಕ್ತಿರಿ? ಯಾರು ಹೇಳ್ತೀರಿ? ಒಬ್ಬಟ್ಟಿನಾಗ ಏನೇನ್ ಹಾಕಿ ಮಾಡ್ತೀರಿ? ಹೋಳಿಗೆಗೆ ಏನೇನ್ ಹಾಕ್ತಿರಿ? ಬೆಲ್ಲ ಹಾಕ್ತಿವ್ರಿ. ಮತ್ತ ಬ್ಯಾಳಿ ಬ್ಯಾಳಿ ಬೆಲ್ಲ ಹಾಕಿ ಕುದಿಸಿ ರುಬ್ಬುತ್ತೀವಿ. ಬ್ಯಾಳಿ ಬೆಲ್ಲ ಶುಂಠಿ ಓಟು ಮತ್ ಹೇಳ್ಬೇಕಲ್ಲ ಅದು. ಎಲ್ಲ ಶುಂಠಿ ಎಲ್ಲ ಓಟ್ ಹಾಕ್ತಿವಿ. ಬೆಲ್ಲ ಬ್ಯಾಳಿ ಶುಂಠಿ ಓಟ್ ಹಾಕ್ತಾರಂತ. ಇಲ್ಲಿ ನೋಡ್ರಿ ಇವ್ರೆಲ್ಲ ಏನದ ಮೊಬೈಲ್ ಪ್ರೇಮಿಗಳ್ರಿ. ನಾವಿದ್ರೆ ಎಲ್ಲ ಆಟಗಳು ಬಂದಾಗಿ ಬಿಡ್ತಾವ. ಯಾರ್ಯಾರು ದಿವ್ಯ ಇಲ್ಲ ಇಲ್ಲ ಕಾಣವಳ ಅಲ್ಲ ನೋಡ್ರಿ. ಅಲ್ಲಿ ದಿವ್ಯ ಕುಂತು ಬಿಟ್ಟಾಳ, ಸಿಟ್ಟಾಗಿ ಬಿಟ್ಟಾಳ. ಫೋನ್ ಕಸ್ಕೊಂಡ್ ಬಿಟ್ಟಿವಿ. ಸೀರಿಯಸ್ ಆಗಿ ಲೆಕ್ಕ ಹಾಕ್ಲಕತ್ತಾಳ. ಏನ್ ಮಾಡ್ಬೇಕು ಸ್ನೇಹಿತರೆ? ಈಗ ಹೊಲದ ಕಡೆ ಹೋಗಿ ಬರಮ್ರಿ. ಹೊಲ್ದಾಗ ಏನದ ಗದ್ದಿಗೆ ನೀರು ಬಿಟ್ಟಿವ್ರಿ. ದೇವರಾಜ ಮತ್ತು ವೆಂಕಟೇಶ್ ಏನಾದ್ರು ಅಂಗಡಿ ಬೆಲ್ಲಿ ಇದ್ರಪ್ಪ ಅಂದ್ರೆ ಅವ್ರನ್ನು ಕರ್ಕೊಂಡು ಹೋಗ್ತೀನಿ. ಹೊಲ್ದಾಗ ಭಾಳ ಕೆಲಸ ಅದ ಸ್ನೇಹಿತರೆ. ಇವಾಗ ದೇವರಾಜ ಬಂದ ನೋಡ್ರಿ. ಇಲ್ಲಿ ಹಳದಾಗ ಮೀನು ಹಿಡಿಯಕತ್ತಿದ್ರ ನಂಗೆ ಕಾಣಿಸ್ತದ. ನೋಡ್ರಿ ಅಣ್ಣನ ಕರ್ಕ ಬರಕ್ ಹೊಂಟೀನಿ. ಇಲ್ಲಿ ದೊಡ್ಡಪ್ಪನವ್ರ ಮನೆ ಟಿವಿ ನೋಡಕ್ ಕುಂತಾನೆ. ಬರೀ ಬಡ ನೋಡಿ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡ್ರಿ ಸ್ಥಿರಮ್ಮ ಕಸ ಬೆಳ್ಳಕ್ ಕುಂತಾಳ. ಇಲ್ಲ ನೋಡ್ರಿ ಅಣ್ಣ ಹೊರಗಿದ್ದ. ಇವಾಗ ಹೊಲಕ್ ಹೋಗ್ಬೇಕು. ಡ್ರಿಪ್ ಪೈಪ್ ಸುತ್ತಬೇಕು. ಡ್ರಿಪ್ ಆಗಲ್ಲ, ಪೈಪ್ ಸುತ್ತಬೇಕು. ಇವಾಗ ಅಣ್ಣನ ಕರ್ಕೊಂಡು ಹೋಗ್ತೀವಿ ನೋಡ್ರಿ. ಅಪ್ಪ ಅಲ್ಲಿ ಬೈಕ್ ಮೇಲೆ ನಿಂತಾನ. ಇವಾಗ ನೋಡ್ರಿ ಹೋಗ್ತೀವಿ ಹೊಲಕ್ಕೆ. ಅಪ್ಪ ಬೈಕ್ ತೊಗೊಂಡ್ ನಿಂತಾನ. ರಾಧಾ ಸಾಬ್ರೆಡ್ಡಿ ಏಡ್ ನೋಡಕ್ ಕುಂತಾರ. ಊರ್ ಬಿಟ್ಟು ಹೊರಕ್ ಬಂದ್ವಿ ಅಂದ್ರೆ ಸಾಕು ನೋಡ್ರಿ. ವಾತಾವರಣ ಭಾರಿ ಇರ್ತದೆ. ದನಗಳೆಲ್ಲ ಮೈಲಕ್ ಕುಂತಾವ.
ವೆಂಕಟೇಶ್ ಏನದ ಈಗ ಹೊಲಕ್ಕೆ ಹೋಗ್ತಾನಂತ್ರಿ. ನಾವೇನದ ಇಲ್ಲಿ ಗದ್ದೆಗೆ ಏನದ ನೀರು ಬಿಟ್ಟಿವ್ರಿ. ಬೆಳಗಿನ ಮೋಟ್ರ್ ಸ್ಟಾರ್ಟ್ ಮಾಡಿವಿ. ಏನು ಗದ್ದೆಗೆ ನೀರು ತುಂಬೇವ ಹಂಗಂತ ನೋಡ್ಬೇಕ್ರಿ. ಈ ಮೇಲೆ ಕಿಳಿಪ ಹೌದಾ? ಅಲ್ಲೇ ಇಲ್ಲೇ ಕಾಣಕ ಇದ್ರಾಗ ಮೀನ ಬಿದ್ದವ? ಇಲ್ಲಿ ಬಿದ್ದವ? ಹ ನೋಡ್ರಿ, ಕಾಲ್ ಟೈಮ್ನಾಗ ಏನದ ದೇವರಾಜ ಮೀನ ಹಿಡಿಲಕ್ಕ ಲೆಕ್ಕ ಆಗ್ತಾವ ನೋಡ್ರಿ. ನಾವು ನೋಡ್ರಿ ಇವಾಗ ಗದ್ದಿಗೆ ಬಂದಿವ್ರಿ. ನೀರು ಇದಕ್ಕಿನ್ನ ಬಂದಿಲ್ಲ. ಮುಂಜಾನೆ 9 ಗಂಟೆಗೆ ಸ್ಟಾರ್ಟ್ ಮಾಡಿವಿ ಮೋಟ್ರ. ಅಲ್ಲಿ ನೋಡಮ್ರಿ ಎಷ್ಟು ಮಡಿಗೆ ಬಂದವಂತ. ಇನ್ನೂ ಇದಕ್ಕೆ ಬಂದಿಲ್ಲ ರೀ ನೀರು. ನೋಡ್ರಿ ಈ ಮಡಿಗೆ ಬಂದವ್ರಿ ನೀರು. ಇನ್ನು ಈ ಮಡಿಗೆ ಹೋಗ್ಬೇಕು ನೋಡ್ರಿ ಇನ್ನು ನೀರು. ಇದು ಕೊಂಟ ಒಂದು ಸಣ್ಣ ಹೌದು ನೋಡ್ರಿ, ಎಲ್ಲೇ ಹೋಲ್ಸ್ ಬಿದ್ದದಂತ ನೀರು ಸಪ್ಲ ಕೇಳಕ್ ಕುಂತದ. ಆ ಕಡೆ ಕೌಲಿ ಆದ್ರಿ ನಮ್ಮ ಹೊಲ್ದ ಬಗಲಾಗ ಬರ್ಲಕ್ ಕುಂತಾನ. ಮುಳ್ಳಾಗ ದಾಟ್ಕೊಂಡು ಎಲ್ಲಿ ಪಂಗು ಬಿದ್ದವಂತ ನೋಡ್ಕೊಂಡು ಇಲ್ಲಿ ನೋಡ್ರಿ ನೀರು ಸಪ್ಲ ಕುಂತಿದ್ದಾಗ ಅಪ್ಪ ಎಲ್ಲೇ ಏಡಿದು ಗುದು ಬಿದ್ದಂದ ನೋಡ್ರಿ. ಆ ಕಡ್ಲಾಸಿಂದ ಸಪ್ಲ ಬರಕ್ ಕುಂತ ಮೂಲೆಗ್ಲಾಸಿಂದ ನೋಡ್ತೀನಿ ಹೋಗಿ ಆ ಕಡೆ ನಾನು. ಅಪ್ಪ ಇಲ್ಲಿ ನೋಡ್ತಾನ, ನಾವು ಹಿಂಗೆ ನೋಡ್ಕೊಂಡು ಬರ್ತೀವಿ. ನೋಡ್ರಿ ಇವಾಗ ಬಂದಿವ್ರಿ ಈ ಗದ್ದಿಗೆ. ಇಲ್ಲಿ ಹೊಂಟವ್ರಿ ನೀರು. ಇವು ಇಲ್ಲಿ ಹೊಂಟಿಲ್ಲ ನೋಡ್ರಿ ನೀರು. ಆ ಕಡೆ ಎಲ್ಲೇ ಬೇರೆ ತಲ್ಲಿ ಸಪ್ಲ ಕುಂತದ ನೋಡ್ತೀನಿ ಇವಾಗ. ಯಾಪ ನೀರು ಹಾಕ ಇಲ್ಲಿ ಮಾಡಿದೆ ನೀನು? ಇಲ್ಲಿ ಹೊಂಟದ, ಇಲ್ಲಿ ಹೊಂಟದ, ಮತ್ತ ಇಲ್ಲಿ ಹೊಂಟವ ದಬಾಶಿ. ಇಲ್ಲಿ ಹೊಂಟದ ನೋಡು. ಎಲ್ಲಿ? ಇಲ್ಲಿಗ ಅದೇ ಇಲ್ಲೇ ಹೊಂಟದ. ಏಡಿ ತೋಡ್ಯದ ಅದು ನೋಡ್ರಿ. ಇದು ಏಡಿ ಎಷ್ಟು ನಮ್ಮಂತ ತೋಡ್ಯದಂತ ಪಂಗಿ ಹಾಕಿಬಿಟ್ಟದ ನೋಡ್ರಿ. ಇಲ್ಲಿ ಹಾಕಿಂದ ಈ ಕಡೆ ಬರಕ್ ಕುಂತವ್ರಿ ನೀರು. ಅಪ್ಪ ಎಷ್ಟು ಹೊಂಟದ ನಿನಗೆ ಗೊತ್ತಾಗ್ತದ. ಇವ ನೋಡ್ರಿ ಅನಿಲ ನಮ್ಮ ಅತ್ತಿ ಮಗ ಎಲ್ಲೇ ರಿಲೇಷನ್ ಇಲ್ಲಿಗೆ ಬಂದನ ನೋಡ್ರಿ. ಇಲ್ಲಿ ಗುದು ಬಿದ್ದಲ್ಲ ನೀರು ಜಗ್ಗು ಆತವಂತ್ರಿ. ನೋಡ್ರಿ ದೇವರಾಜ ಏನದ ಇಲ್ಲಿ ಏನು ಹೊಂಟವ ಹಂಗೆ ಬಿಡು ಅಂತ ಹೇಳ್ತಾನ್ರಿ. ಇಲ್ಲಿ ನೋಡ್ರಿ, ಇಲ್ಲಿ ಬರ್ರಿ ಗದ್ದೆಗೆ ನೋಡ್ರಿ. ಈ ನಮ್ಮನೆ ಏನದ ಹಿಂಗ ಮ್ಯಾರಿಗಳಿಗೆ ತೂತ್ ಹಾಕ್ಬಿಟ್ಟು ಹಿಂಗ ನೀರು ಹೋಗ್ತಿರ್ತದ್ರಿ. ಇದ್ರನ್ನ ಬಂದ್ ಮಾಡ್ಬೇಕಲ್ಲ ನೋಡ್ರಿ. ಹೆಂಗ್ ಹೊಂಟದ ಇಲ್ಲಿ ಹೋಲ್ಸ್ ಹಾಕ್ಬಿಟ್ಟು ಏಡಿ ಏನದ ಹೋಲ್ಸ್ ಹಾಕ್ಯದ. ಅದಕ್ಕೇನದ ಹಿಂಗ ಮುಚ್ಚಿ ಬಿಡ್ಬೇಕ್ರಿ ಅದ್ರನ್ನ. ದೇವರಾಜ ಏನಂತಾನ ಅದು ಇದ್ದಕ್ಕೆ ಹೋಗ್ಬಿಡ ಅಂತಾನ. ಇದಕ್ಕೆ ಹೋಗ್ಬಿಡ ಅಂದ್ರೆ ನಾಳೆಗೆ ಮತ್ತೆ ಇದ್ರ ಒಳಗೆ ಎಲ್ಲ ನೀರು ಖಾಲಿ ಆಗಿಬಿಡ್ತದ. ಅದಕ್ಕೆ ಇದ್ರನ್ನ ಪೂರ್ತಿ ಮುಚ್ಚಿದೀವಪ್ಪ ಅಂದ್ರೆ ಒಂದ್ ಕಡೆಗೆ ಆಗ್ಬಿಡ್ತು. ಒಂದ್ ಕಡೆ ಕೆಲಸ ಆಯ್ತು. ಈಗ ಎಲ್ಲಿ ಹೋಗೋದಿರ್ತದ ಎಲ್ಲಿ ಹೋಗ್ತದ ನೀರು. ಬಿದ್ದ ನೋಡ್ಪಿತ್ತ ಇವಾಗ್ರಿ ಎಲ್ಲ ಮಡ್ಯಾಗ ಚೆಕ್ ಮಾಡ್ಬೇಕು ನೋಡ್ರಿ. ಇಲ್ಲಕಂದ್ರ ಅವು ಏಡುಗಳ ಗುದು ಹಾಕಿವಂದ್ರ ಫುಲ್ ನೀರು ಖಾಲಿ ಹಾಕಿ ಗದ್ದೆ ಬತ್ತದ್ರಿ. ಇಲ್ಲಿ ನೀರು ದಬಾಶ್ ಹೊಂಟದ್ರಿ. ಎಲ್ಲ ಸಪ್ಲ ಬರಕ್ ಕುಂತ ಬಾ ನಡಿ. ನೋಡ್ರಿ ನೀರು ಎಲ್ಲೇ ದಬಾಶ್ ಹೊಂಟದ. ಅಲ್ಲಿ ಸೌಂಡ್ ಜಗ್ಗಿ ಇಲ್ಲಿ ನಾವ್ ಹೊಂಟದ್ರಿ. ಮತ್ತೆ ಇನ್ನ ಎಲ್ಲ ಏಡಿ ಗುದು ಹಾಕ್ಯದ ನೋಡ್ರಿ ದೊಡ್ಡದು. ಇಲ್ಲಿ ಹಾಕ್ಯಾರ್ಲೆ ಅಲ್ಲಿ ಇಲ್ಲೊಂದು ಏಡಿಗೆ ಗುದು ಹಾಕ್ಯದ ನೋಡ್ರಿ. ಇಲ್ಲಿ ಜಗ್ಗಿ ಹಾಕ್ಯದ ನೋಡ್ರಿ. ಅಲ್ಲಿಕ ಅಷ್ಟು ಮುಚ್ಚಿಬಿಟ್ಟ ನೋಡ್ರಿ. ಏನದ ಪೂರ ಗದ್ದೆ ಪೂರ್ತಿ ಏನದ ಅಲ್ಲಿ ಹೋಲ್ಸ್ ಹಾಕ್ಬಿಟ್ಟವ್ರಿ ಏಡಿಗಳ. ಇವೇನದ 2 ದಿವ್ಸಕ್ಕೆ ಒಂದ್ಸರ್ತಿ ಏನದ ಇದು ಚೆಕ್ ಮಾಡ್ಕೊಂತಾನೆ ಇರ್ಬೇಕ್ರಿ. ನೋಡ್ರಿ ಇವಾಗ ಅಲ್ಲಿ ಹಾಕಿತ್ರಿ. ಮತ್ತೆ ಇದೆಲ್ಲ ಚೆಕ್ ಮಾಡಿಬಿಡ್ಬೇಕು. ಇಲ್ಲಕಂದ್ರ ಮತ್ತೆ ನೀರು ಜಗ್ಗು ಆಗ್ತದ್ರಿ. ಆ ಕಡೆ ಎಲ್ಲ ನಮ್ ಒಂದ್ ಬಾಲ ಕೌಲಿದ್ದದಕ್ಕೆ ತೂತ್ ಹಾಕ್ಬಿಡ್ತಾವ್ರಿ. ನಮ್ದು ಭಾಳ ಕಿರಿಕಿರಿ. ಇಲ್ಲಿ ನೋಡ್ರಿ ನಾ ಹಿಡ್ಕಂದೆಲ್ಲ ಈ ಏಡಿ ಸತ್ತದ. ಇಲ್ಲಿ ಎಂತ ಪರಿ ನೀರು ಹೊಂಟದ ನೋಡ್ರಿ. ಇಷ್ಟಗಾನ ತೋಡ್ಯದ ನೋಡ್ರಿ ಈ ಏಡಿ. ಆ ಸತ್ತೋದ್ರಿ. ಇವಾಗ ನೋಡ್ರಿ ಹೊಲ ಎಲ್ಲ ತಿರುಗಾಡಿ ನೋಡಿದ್ಮೇಲೆ ಇವಾಗ ಎಲ್ಲ ಏಡಿ ಎಲ್ಲೆಲ್ಲಿ ಗುದು ಹಾಕಿದ್ವು ಅಲ್ಲೆಲ್ಲ ಮುಚ್ಚಿಬಿಟ್ವಿ. ಇವಾಗ ಮುಂದೆ ಹೋಗಿ ನೋಡ್ಬೇಕು. ಇಲ್ಲೇ ನೋಡ್ರಿ ದೊಡ್ಡ ಹೋಲ್ಸ್ ಹಾಕಿದ್ದು. ಅಲ್ಲಿ ಹೋಗಿ ಅನಿಲ ಅಪ್ಪ ಕೈ ತೊಳ್ಕೊ ಕುಂತಾರ.
ರೈತರ ಕೆಲಸ ಹೆಂಗದಂತಂದ್ರೆ ಮೊದಲು ರೊಕ್ಕ ಹಾಕ್ಬೇಕು, ಆಮ್ಯಾಗ ರೊಕ್ಕ ತಗೋಬೇಕಂದಂಗ. ರೊಕ್ಕ ಹಾಕಿದದಕ್ಕೆ ರೊಕ್ಕ ಬರ್ತಂತ ಯಾವುದೇ ಗ್ಯಾರಂಟಿ ಇಲ್ಲ. ಬಂದ್ರು ಬಂತು, ಹೋದ್ರು ಹೋಯ್ತು. ಈ ವರ್ಷ ಏನದ ಮಳೆಗಾಲ ಜಾಸ್ತಿ ಆಗಿ ಆಲ್ಮೋಸ್ಟ್ 50% ರೈತರದು ಅದೇ ಕತಿ. ಹತ್ತಿ ಅಂತೂ ಪೂರ್ತಿ ಕಲಾಸ ಆಗಿ ಹೋಗ್ಬಿಟ್ಟವ. ಇವಾಗ ಗದ್ದೆಗಳು ನೋಡ್ರಿ ರೋಗಗಳು ಬಂದು ಬಿಟ್ಟವ. ಅದಕ್ಕೇನದ ಬಂಬು ಹೊಡಿತದ ಅಂತಾರ, ಆ ಬಂಬು ಹೊಡೆದು ಬಿಟ್ಟವ. ಹಂಗಾಗಿ ಇಳುವರಿ ಅಂತೂ ಕಡಿಮೆ ಆಗೋದಂತೂ ಗ್ಯಾರಂಟಿ. ಏನು ಜಾಲಿ ಎಲ್ಲಿ ಬರಕತ್ತ? ಬೆಳಗ್ಗೆ ಎಲ್ಲಿಂತ ಬಂದವ ಇದು ಈ ಕಡೆ ನೀರು? ನಮ್ಗೆ ಗೊತ್ತಾಗಿಲ್ಲ ನೋಡ ಕೆಲಸ ಎಲ್ಲಿ ಹಿಂಗೆ ಆಗ್ಲಕತ್ತದ ಅಂತಕಿ. ನಾ ಈ ಕಡೆ ಬರೋದು ನೋಡಿಲ್ಲ ನಾವು ನೀರು. ಇದ್ರನ್ನೇನು ಮಾಡ್ಬೇಕು? ಕಮ್ಮಿ ಕುಡುಗಲ್ ತೊಗೊಬಂದು ಕೇಸಿ ಕಡಿಬೇಕು. ಕಡ್ದ ಕೇಸಿ ಏನದ ಕಡಿಯೋದಲ್ಲ, ಇದ್ರ ನಿನ್ನ ಸ್ವಲ್ಪ ಏನದ ಇಳಿಜಾಪ್ ಮಾಡ್ಬೇಕಿದ್ರನ. ಇಳಿಜಾಪಿಗೆ ನಾ ಮಾಡಿದ್ವಪ್ಪ ಅಂತಂದ್ರೆ ಕಲಾಸ ಆಗ್ತದ. ಏನು ನಿದ್ದೆ ಮಾಡಿದೆ ನೆಟ್ಟದಕ್ಕೆ ಮಾರಿ ತೊಗೊಲಕತ್ತಲ್ಲ. ಗಾಡಿಯಲ್ಲ ಸಾಲಿ ಇವತ್ತಿಲಿಂತ ಎಕ್ಸಾಮ್ ಮುಗಿದು ನಿಮ್ಮ? ನಾಳೆಗೆ ಒಂದೇ ದಿವಸ ಇಲ್ಲ ಮತ್ತೆ ಎಷ್ಟು ದಿವಸ ಇರ್ತಾವ ಸೂಟಿ? 15 ದಿವಸನಾ? 20 ದಿವಸನಪ್ಪ ಸಾವ್ಕಾರ? 2 ವಾರ? ಅಲ್ಲ ಮುಂದಿನ ತಿಂಗಳು 8ನೇ ತಾರೀಕು ಅವಂತಲ್ಲ ಸಾಲಿ. ಇವತ್ತು ಎಷ್ಟನೇ ತಾರೀಕು? ಮುಂದಿನ ತಿಂಗಳು 8ನೇ ತಾರೀಕು ಅಂದ್ರೆ ಇವತ್ತು 19. ಇದೊಂದು 11 ದಿವಸ, ಅದೊಂದು 8 ದಿವಸ, 19 ದಿವಸ ಆಯ್ತಲ್ಲ. ನೋಡ್ರಿ ಇವಾಗ ಅಪ್ಪ ಡ್ರಿಪ್ಪಿನ ಪೈಪು ಎಲ್ಲಷ್ಟು ಸುತ್ತಿ ಬಿಟ್ಟಾನ. ಅಲ್ಲಿ ನೋಡ್ರಿ ಅಣ್ಣ ಅಲ್ಲಿ ಸುತ್ತ ಕುಂತಾನ. ಅಷ್ಟು ಬದ್ನಿ ಗಿಡದಲ್ಲ ನೋಡ್ರಿ ಹೆಂಗಾಗ್ಯಾವ. ನಿನ್ನೆ ಕುರಿ ಆಡ ಅಡ್ಡು ಬಿಟ್ಟಿದ್ರಿ ಅದ್ರಾಗ. ಈ ಡ್ರಿಪ್ಪಿನ ಪೈಪ್ ಏನದಲ್ಲ ಇದು ಬಿಚ್ಚಿ ಬಿಡಮ್ರಿ. ಬರವಲ್ತ್ರಿ ಗಟ್ಟಿ ಅದು. ಇದು ಬಿಚ್ಚಬೇಕು, ಇದು ಬಿಚ್ಚಿದ್ರೆ ಬರ್ತದೆ ನೋಡ್ರಿ. ಮಾತಾಡಿದ್ರೆ ಡ್ರಿಪ್ಪಿನ ಪೈಪ್ ಬರ್ತದನ್ರಿ? ಒಂದು ಕೈಲಿಂತ ಕಿತ್ತಿದ್ರೆ ಬರ್ತದ? ಏನದ ಚಲೋತಿನ ಗಿಡದಕ್ಕೆ ಕಿತ್ತಬೇಕು. ಹಿಂಗೆ ಅದು ಬರಕಲ್ರಿ ಅಂತ ನೋಡ್ರಿ ಮನುಷ್ಯ ಹೆಂಗೆ ಕೆಲಸ ಮಾಡ್ತಾನಂತ. ಇವಾಗ ಏನಾದ್ರಿ ಹೊಲ ಬದನೆಕಾಯಿ ತೋಟ ಅಂತ ಹಾಳಾಯ್ತ್ರಿ. ಏನಿದ್ರಾಗ ಏನು ಇನ್ಕಮ್ ಅಂತ ಆಗಲೇ ಇಲ್ಲ, ಪೂರ್ತಿ ಲಾಸ್ ಆಗೋಯ್ತು. ಯಾಕಂದ್ರೆ ಮಳೆ ಅಂತೂ ಸಿಕ್ಕಾಪಟ್ಟೆ ಬಂತ್ರಿ ನಮ್ಮೂರ ಕಡೆಗೆ. ಎಲ್ಲ ಬೆಳೆಗಳು ಲಾಸ್ ಆದಂಗೆ ಅವ್ರು ಯಾವುದು ಬೆಳೆ ಏನದ ಲಾಭ ಆಗಿಲ್ಲ ಈ ವರ್ಷ ಏನದ. ನಮ್ಮ ಯಾದಗಿರಿ ಡಿಸ್ಟಿಕ್ನಾಗ ನಮ್ಮ ರೈತರಿಗೆ ಜಾಸ್ತಿ ಅಂದ್ರೆ ಅದಷ್ಟು ನಮ್ಮ ಭಾಗದಾಗ ಹತ್ಕುಣಿ ಹೋಬಳಿ ಭಾಗದಾಗಂತೂ ಈ ವರ್ಷ ಸಿಕ್ಕಾಪಟ್ಟೆ ಮಳೆ. ಹಂಗಾಗಿ ಹತ್ತಿ ಅದು ಎಲ್ಲ ನೀರು ಹಿಡಿದು ಹೋಗಿಬಿಟ್ಟವ್ರಿ. ಈ ಬದನೆ ಗಿಡ ಡ್ರಿಪ್ ಹಾಕಿವಿ ಅಂತಂದ್ರೂ ಈ ಬದನೆ ಗಿಡ ಏನು ಆಗ್ಲಿಲ್ಲ. ನಾವು ಇದು ಮೇ ತಿಂಗಳದಾಗ ನಾಟಿ ಮಾಡಿದೀವಿ ರೀ. ಇವಾಗ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಾದ್ರಿ ಮತ್ತೇನು ಮಾಡೋಕ್ಕಾಗಲ್ಲ, ಮತ್ತೆ ಕೆಡಿಸ್ಬಿಟ್ಟಿವ್ರಿ. ಎಲ್ಲಷ್ಟು ನೋಡಿದಿವ್ರಿ. ಅದಕ್ಕೆ ಏನದ ನಿನ್ನೆ ಆಡ್ಬಿಟ್ಟಿವ್ರಿ, ಎಲ್ಲಷ್ಟು ಮೇಯ್ದು ಬಿಟ್ಟವ. ಇವಾಗ ಪೈಪ್ನ ಕಿತ್ಕೊಂಡು ಬಿಟ್ಟು ಅದ್ರನ್ನೇನದ ಇವಾಗ ಯಾವ್ದು ಇದಕ್ಕೆ ಯಾವ್ದು ಹೊಡಿಸ್ಬೇಕಂದ್ರು ಇದಕ್ಕೇನು ಯಾವಾಗ ರೂಟ್ರ್ ಹಾಕ್ಸಿಬಿಡು ಮಾಮ. ಅಲ್ಲ ಇದು ರೂಟ್ರ್ ಹಾಕಿದ್ರೆ ಕಡ್ಡಿ ಉಳಿತದಲ್ಲ. ಇದು ಮಾಮ ಕಲಾಸನೇ ಐತವ. ಇದು ಕಲಾಸ ಇತ್ತಂತ ದನ ಇತ್ತು ಯಾಕಂದ್ರೆ ಅಂದ್ರೆ ಒಂದು 5 ದಿವಸ. ಯಾವ್ದು ಇದು ತಿಂತಾವ? ಅಲ್ಲ ಇದು ಮೇವು ತಿಂತಾವಲ್ಲಪ್ಪ ಬಿಟ್ರ. ಮೇವು ಕಲಾಸ ತಿಂತಾವ. ಇದು ಅದೇ ಕಿತ್ತಿ ಹಾಕ್ಬೇಕು ಮಾಮ. ಟಿಲ್ಲರ್ ಹೊಡಸ ಒಂದ್ಸಲ ಕಿತ್ತಿ ಆರಿಸಿ ಹಾಕಿದೆ ಅಂದ್ರೆ ಆಯ್ತು. ಅಲ್ಲ ಇದು ಟಿಲ್ಲರ್ ಅನ್ನೋದೇನ ಕದ್ ಬರ್ತದಲ್ಲ, ಅದು ಹತ್ತಿ ಸಾಲ್ ಕೆಡ್ಸದ ಕ್ರಾಸ್ ಕುಂಟಿ ಕುಂಟಿಗಿನ ಹಾಕಿ ಆಯ್ತದ. ಒಮ್ಮೆ ಕುಂಪಿ ಹಾಕಿ ಬಿಡ್ತದ. ಒಂದೇ ಸರ್ತಿಗ ಬ್ಯಾಗಿಡಿ ಗೀಗಿಡಿ ಎಲ್ಲ ಕುಂಪಿನೇ ಮಾಡಿ ಬಿಡ್ತದ. ಒಂದೇ ಸರ್ತಿಗೆ ಏನದ ಅದ್ರನ್ನ ಅದ್ ಮಾಡಿ ಬಿಡ್ಬೇಕು. ಅದಕ್ಕೆ ಬೆಂಕಿ ಹಚ್ಚಿ ಬಿಡ್ಬೇಕು. ಒಟ್ಟು ಅದ್ದ ಇಲ್ಲ, ಒಟ್ಟು ಏನದ ಇದು ಕುಂಪಿ ಮಾಡಿ ಸುಡ್ಬೇಕು. ಸುಟ್ಟಿ ಕೇಸ್ ಏನದ ಒಂದೇ ಸರ್ತಿ ಒಂದೇ ದಿನದಾಗ ಆಯ್ತು ಮಾಮ. ಅದೇನು ರೂಟ್ರ್ ಹಾಕಿ ಆರಿಸಿ ಹಾಕ್ಬಿಡ್ತೀನಿ ನಾನು. ಇಬ್ರು ಆರಿಸಿ ಹಾಕ್ತಾರೆ ರೂಟ್ರ್ ಹಾಕಿ ಆಯ್ತು. ಅಲಿಸಿ ಕುಂಪಿ ಹಾಕೋದೇ ಇರ್ತದಲ್ಲ. ಇವಾಗ ಕ್ರಾಸ್ ಕುಂಟಿ ಹೊಡಿಸಿದ್ವಿ ಅಂತ ತಿಳಕ ಕುಂಪಿ ಆಗ್ತದ. 4 ದಿವ್ಸ ಬಿಟ್ಟು ಸುಟ್ಟು ಬಿಡ್ಬೇಕ. ಸ್ವಲ್ಪ ಮಳೆ ಬಂತಂತಂದ್ರೆ ಒಂದ್ ಸರ್ತಿ ಏನದ ಓಟ್ ಹೊಲನೇ ರೂಟ್ರ್ ಹಾಕ್ಸ್ಬಿಟ್ರೆ ಆಯ್ತು. ಓಟ್ ಒಳಗಾಗಿ ಬಿಡ್ತದ. 8 ದಿವ್ಸ ಬಿಟ್ಟು ಟಿಲ್ಲರ್ ಹೊಡ್ಕೊಂಡ್ ಕೇಸ್ ನೀ ಏನಾನ ಮಾಡ್ಕೊ. ಯಾವ್ದು ಅಲ್ಲ ಔಟ್ರನ್ನ ಕಿತ್ಗೆ ಬರ್ಬೇಕು. ಕಿತ್ಗೆ ಬಂದ ಎಷ್ಟ್ ದೂರ ಆಟಾಡ್ ದೂರ ಹೊಡ್ಕೋಬೇಕು. ಕೊಳ್ಳಿ ತಗೋ ಬಂದಿಲ್ಲ ಅಲ್ಲ. ಕ್ರಾಸ್ ಕುಂಟೆ ಹೊಡಿಸಿದೆ ಅಂದ್ರ ಒಂದೇ ಸರ್ತಿ ಆಯ್ತು. ಏನಾಗಲ್ಲ ಮಾಮ.
ಕ್ರಾಸ್ ಕುಂಟೆ ಓಡಿಸಪ್ಪ ಹೊಲ ಆತದ ಅಲ್ಲೇ ಏನ್ ದಗ್ದ ಮಾಡಕತ್ತಿದಿ ಅದು ಮಾಡು ಅದಲ್ಲ ಬಾ ಅದು ಸುತ್ತಲಕ್ ಮನುಷ್ಯ ಬೇಕಲ್ಲಿ ಅವ್ ಕಟ್ಟಿ ಕಿತ್ಕೆ ಹೋಗು ಕೂಟಗಳು ಕಿತ್ಕೆ ಹೋಗು ನೀವ್ ಹೋಗ್ಲೆ ನಿನ್ ನಡಿ ಹೆಂಗ ಒಳಗ್ ನೋಡ್ತಾನೆ ನಡಿ ಮೈ ನೋಡ ಮಿರ್ಲಿ ಇವನ್ ಕೈಲಿ ಕಿತ್ಸಂಬಾಲೆ ನಿಂದ್ರ ನೋಡಮ್ ಕಿತ್ತು ನೋ ಈ ಕಡೆ ನಿಂದ್ರ ಸರಿ ಕಿತ್ತ ಎಷ್ಟು ಬಿಗಿಲಿ ಮೇಯ್ಗಳತಾನೆ ಅಂದ್ರೆ ಇದಕ್ಕೆ ಅಂತಾರ ನೋಡ್ಲೆ ಅಯ್ಯಪ್ಪ ಅವನಿಗೆ ಹೇಳೆ ಯಾವ್ದು ಇದು ಎಷ್ಟಾಡಲ್ಲ ಯಾವ್ದು ಸಾಕು ಅವು ಒಂದೇ ಸೈಜ್ ಏನ್ ಇರ್ಬೇಕಂತಿಲ್ಲ ಕೊಡ್ಲಿತ್ತು ನಿನ್ನೆ ಅದು ಕೊಡ್ಲ್ಯಾಕ ಸ್ನೇಹಿತರೆ ಏನದ ಇವು ಗೂಟಗಳು ಎದಕ್ಕೆ ನಾಡಾಕತ್ತೀವಿ ಅಂದ್ರೆ ನಾವು ಆ ಪೈಪ್ ಏನದ ಇದಕ್ಕೆ ಸುತ್ತಿ ಬಿಡ್ತೀವಿ ರೀ ಯಾಕಂದ್ರೆ ಮನುಷ್ಯ ಹಿಡ್ಕೊಂಡು ಸುತ್ತಕ ಅದ ತ್ರಾಸ ಆಗ್ತಂತ ಇಲ್ಲೊಂದು ಗೂಟ ಇಲ್ಲೊಂದು ಇದು ಒಂದು 2.5-3 ಫೀಟಿಗೆ ಆದ್ರೆ ಇದು ಗೂಟ ಹೊಡಿತೀವಿ ನಿಮ್ಮ ಹಿಂದನೆ ಬರ್ತಾವ ದುರ್ಗಪ್ಪ ಈಗ ಗೊತ್ತಾದ ಅದ ಮೇಲೆ ಕೈ ಗುಡಿಕಂದಿ ಬಡ ಏನು ಸಾಬಣ್ಣ ಏನು ಉಂಡಿಲ್ಲ ಬರೀ ಗಂಗಾಳ ಅಷ್ಟೇ ಇಂದ ಬೆನ್ನಿಗೇನು ಅದೇ ನಾನು ಇಲ್ಲಿ ಹಂಗ ಕಚ್ಚಿ ಪಿಚ್ಚಿ ಮಾಡ್ಕೊಂಡು ಹೋಗ್ಬಾರ ಅಲ್ಲಿ ಇಲ್ಲ ಅವು ಅರಿತಾವ ಕಿತ್ತು ಹಂಗೆ ಆಯ್ತು ಹೇಳ್ಬೇಕ ಹಂಗೆ ಬಿಡ್ಬೇಕದ ಅಲ್ಲಿ ಏನದ ದೇವರಾಜ ಪೈಪ್ನ ಏನದ ಬಿಚ್ಚಕತ್ತ ನೋಡ್ರಿ ಈಗ ನೋಡ್ರಿ ಡ್ರಿಪ್ ಪೈಪ್ನ ಹೆಂಗೆ ಸುತ್ತಾನಂತ ನೋಡ್ರಿ ಹೊಲ್ದಾಗಿನ ಡ್ರಿಪ್ ಪೈಪ್ ಏನದ ಹಿಂಗೆ ಹೊಲ್ದಾಗ ಎಲ್ಲಿ ಬಂತಲ್ಲೇ ಏನಾದ್ರೂ ನಾವು ಸುತ್ತಿ ಒಕ್ಕಟ್ಟಿವಪ್ಪ ಅಂತಂದ್ರೆ ವೇಸ್ಟ್ ಆಗ್ತದ್ರಿ ಈ ಥರ ಏನದ ಪ್ರಾಪರಾಗಿ ಒಂದು ಐಡಿಯಾದ ಮ್ಯಾಗ ಸುತ್ತಬೇಕ್ರಿ ಚಲೋತ್ತಿನಾಗಿ ಭಾಳ ದೂರ ಹೊಡೆದೇನಂತೀನ ಹಾಂ ಇಷ್ಟ ಇರ್ಬೇಕು ಆಗಿಲ್ಲ ಅಂದಿ ಹಾಂ ಹಿಂಗೇನದ ಅಚ್ಚಕ್ಕೊಂದು ಇಚ್ಚಕ್ಕೊಂದು ಏನದ ಗೂಟ ಹೊಡೆದ ಕೇಸಿ ಕರೆಕ್ಟಾಗಿ ಹಿಂಗೆ ಸುತ್ತಿ ಬಿಟ್ಟಿವಿ ಅಂತಂದ್ರೆ ಈಜಿನೂ ಆಗ್ತದ್ರಿ ಹಂಗೆ ಪೈಪ್ ಇಡ್ಲಕ್ಕೂ ಜಾಗನೂ ಕಡಿಮೆ ಆಗ್ತದ ಚಲೋ ಹೊತ್ತಿನಾಗಿ ನಾವು ಒಂದು ಎಳೆ ಕಟ್ಟಿದೀವಪ್ಪ ಅಂದ್ರೆ ಏನಾಗಲ್ಲ ಸುತ್ತಿ ಬಿಡಿ ಏನಾಗಲ್ಲ ಎಳೆ ಕೊಡ್ತು ಕಟ್ಟಿಗೆನೂ ಬಿಡಲ್ಲ ಏನು ಬಿಡಂಗಿಲ್ಲ ಸ್ನೇಹಿತರೆ ಇದೇನದ ಡ್ರಿಪ್ ಪೈಪ್ನ ಏನದ ಹಿಂಗೆ ಏನದ ಇದೊಂದು ಐಡಿಯಾ ಮಾಡಿವ್ರಿ ಇಲ್ಲೊಂದು ಕಟ್ಟಿಗೆ ಅಲ್ಲೊಂದು ಕಟ್ಟಿ ಕೊಡ್ದು ಇದನ್ನು ಚಲೋ ಸುತ್ತಿ ಕೇಸಿ ಹಿಂಗೆ ಕಟ್ಟಿ ಬಿಡ್ತೀವಿ ರೀ 3 ಹಗ್ಗ ಮಾಡಿ ಇದಕ್ಕೇನದ ಜಾಗ ಏನದ ಮನ್ಯಾಗ ಇಡ್ಲಕ್ಕೂ ಜಾಗ ಜಾಸ್ತಿ ಬೇಕಾಗಕ್ಕಿಲ್ರಿ ಪೆಂಡಿ ಆಗಿಬಿಡ್ತಾವಲ್ಲ 10-20 ಪೆಂಡಿಗಳು ಏನದ ಹಂಗೆ ತೊಗೊಂಡೋಗಿ ಸಿಟ್ಟು ಬಿಡೋದು ಮನ್ಯಾಗ ಸ್ನೇಹಿತರೆ ನೋಡ್ರಿ ಈ ಥರ ಏನದ ಡ್ರಿಪ್ ಪೈಪ್ ನೀಟಾಗಿ ಕಟ್ಟಿಬಿಟ್ರೆ ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ ಪೈಪ್ ಕೂಡ ಸೇಫ್ಟಿ ಆಗಿರ್ತದ್ರಿ ನೀವು ಮನೆಗೇನು ಏನದ ಹಿಂಗೇನದ ಇಡ್ಬೋದು ನೋಡ್ರಿ ಹೆಂಗಾಗಿಬಿಟ್ಟದ ಸ್ನೇಹಿತರೆ ಇವಾಗ ಡ್ರಿಪ್ ಪೈಪ್ ಸುತ್ತಿ ಇಲ್ಲಿ ಇಟ್ಟಿವ್ರಿ 35 ಸಾಲು ಇದ್ದೀವ್ರಿ ಅದ್ರಾಗ ಏನದ 13 ಸಾಲು ಏನದ ಸುತ್ತಿಟ್ಟಿವ್ರಿ ಇನ್ನು 22 ಸಾಲು ಏನದ ಸುತ್ತಬೇಕು ನಾಳೆ ಬೆಳಗ್ಗೆನೆ ಬರ್ಬೇಕಂತ ಮಾಡೀವ್ರಿ ಏನು ಆಯ್ತಾ ಉಸ್ಸು ಒಂದೇ ಸರ್ತಿಗೆ ಯಾಕೆ ಗುದ್ದಿ ಗಿಡಿದ್ರಿ ಹೇಳ ಮೆಲ್ಲಕ್ಕೆ ಹಾಕ್ರಿ ದಬಕ್ ಒಕ್ಕಡ್ಬೇಡ್ರಿ ನಾಳೆ ಆಟೋದಾಗ ಏನದ ಆಟೋ ತೊಗೊಬಂದು ಕೇಸ್ ಒಯ್ದ್ರೆ ಆಯ್ತು ಎಷ್ಟು ಚಂದಲ್ಲಿ ಜೋಡಿಸೋದು ಕೆಲಸ ಯಾರನ್ನ ನೋಡಿದ್ರಂದ್ರೆ ನದ್ರ ಬಿಡ್ತಾರೆ ನೀವು ಮಾಡೋ ಕೆಲ್ಸಕ್ಕೆ ಇಲ್ಲಿ ಎಲ್ಲ ದಾರ ಕಡಿದು ಎಲ್ಲ ಲೂಸ್ ಮಾಡ್ತಾನೆ ಮ್ಯಾಕ ತೆಳಕ್ ಮಾಡಿ ವೆಂಕಟೇಶ ನೋಡ್ರಿ ಇಷ್ಟೊಂದು ಏನದ ಇವೆಲ್ಲ ಪೈಪ್ಗಳು ಏನದ ಇವತ್ತು ಸುತ್ತಿ ಬಿಟ್ಟಿವ್ರಿ ಇಲ್ಲಿ ಹೆಂಗೆ ಹಿಡ್ಕಂತಿದೆ ಹಾಂ ಹಿಡು
ತಗೋಬಾ ವೆಂಕಟೇಶ್ ಅದಂದ ಹೋಗ್ ತಗೋಬಲ್ಲಿ ಚಲೋ ಅದು ಇಲ್ಲ ಸೇಫ್ಟಿ ಐತಿ ಒಂದು ಜಾಗದಾಗ ಅದ್ರ ಸನಿಯಕ ದನಕಾರನು ಬರಕ್ಕಲ್ಲ ಈಗ ಸ್ನೇಹಿತರೆ ಈಗ ಮನೆಗೆ ಹೋಗ್ತೀವ್ರಿ ಇವಾಗ ಸಾಯಂಕಾಲ ಏನದ 6:30 ಟೈಮ್ ಆಗಕತ್ತದ ಇವಾಗ ಕೆಲಸ ಅಂತ ಕಂಪ್ಲೀಟ್ ಆಗಿ ಮುಗೀತು ಮುಗ್ದಿಲ್ಲ ಇನ್ನು ನಾಳೆಗೂ ಏನದ ಕೆಲಸ ಅದ ಯಾಕಂದ್ರೆ ಇನ್ನೂ 18 ಸಾಲು ಉಳ್ದವ ಬೆಳಗ್ಗೆ ಏನದ 2 ಬ್ಯಾಚ್ ಮಾಡ್ತೀವಿ ತೊಳಕ ಮನೆಗೆ ಹೋಗ್ತೀವ್ರಿ ಸ್ನೇಹಿತರೆ ಎಲ್ಲಷ್ಟು ಜನ ಏನದ ಪೂಜೆ ಮಾಡ್ಯಾರ ನೋಡ್ರಿ ಇಲ್ಲಿ ಕುಂತಿದಾರ ಬರಾಗ ನಾವ್ ಒಳಗೆ ಹೋಗ್ತೀವ್ರಿ ಇವಾಗ ನಮ್ಮ ಊರಾಗ ಇದು ನೋಡ್ರಿ ಹಿರಿಯರದ ಕಲಸದ ಅಂತ ಹಿಂಗ ಪೂಜೆ ಮಾಡಿ ಬಿಡ್ತಾರೆ ಇವಾಗ ನಮ್ಮ ಅಪ್ಪನ ಪೂಜೆ ಆಯ್ತು ಇವಾಗ ದೇವರಾಜ ನೋಡ್ರಿ ಸಣ್ಣ ಮಾಡ್ಯಾನ ಹಿಡಕ ನೋಡ್ರಿ ನಮ್ ಫ್ಯಾಮಿಲಿ ಎಷ್ಟದಂತ ಎಷ್ಟು ಗನ ಅದ್ ನೋಡ್ರಿ ಎಲ್ಲಾರ ನೋಡ್ರಿ ಇಲ್ಲಿ ನಮ್ ತಾತಗ್ ಪೂಜೆ ಮಾಡಕ್ ಕುಂತಾರ ಇವಾಗ ಮಾಡ್ಕೇಸಿ ಸಣ್ಣ ಮಾಡಕ್ ಕುಂತಾರ ನೋಡ್ರಿ ಒಬ್ರೊಬ್ರು ಇನ್ನ ಹೊರಗಂದ್ರಿ ಈಗ ನೋಡ್ರಿ ನಮ್ ದೊಡ್ಡ ಇಲ್ಲ ನೋಡ್ರಿ ನಮ್ಮ ಐತು ಕುಂತಾಳ ಬಂದ ಹಿಂಗೆಲ್ಲ ಮಾಡ್ಬಿಡ್ರಿ ನೋಡ್ರಿ ಇಲ್ಲಿ ಫೋನ್ ನೋಡವ್ರ ನ್ಯಾಯ ನೋಡ್ರಿ ನಮ್ಮ ಅಪ್ಪ ಬಗೆಹರ್ದ ಕುಂತಾನ ಏನೇ ನಿಮ್ಮ ಅಪ್ಪ ಕೊಟ್ಟನ ಕೊಡ ನಿಮ್ಮ ಅಪ್ಪ ಕೊಡ ಅವಾಗ ಹೇಳಿದಿಲ್ಲ ನಾನು ಮಗನೇ ಪೂಜೆ ಮಾಡಿ ನೋಡ್ರಿ ಇವಾಗ ಎದ್ದಾದವ ನೋಡ್ರಿ ಸಣ್ಣ ಹುಡುಗರಿಗೆಲ್ಲ ಫೋನ್ ಕೊಡಕತ್ತಾರೆ ನಮ್ಮ ಮನೆಗೆ ಏನದ 10ನೇ ಕ್ಲಾಸ್ ಓದೋವ್ರಿಗೆ ಯಾರಿಗೂ ಫೋನ್ ಕೊಡಬಾರ್ದಂತ ಡಿಸೈಡ್ ಮಾಡಿವ್ರಿ ಅದ್ರ ಸಲಕ್ಕೆಲ್ಲ ಫೋನ್ ಏನದ ಮಕ್ಕಳ ಕೈಯಿಂದ ಬಂದು ನೋಡ್ರಿ ನಮ್ಮ ಮನ್ಯಾಗ ಇವತ್ತು ಅಡಿಗೆ ವಿಶೇಷ ಹೋಳಿಗೆ ಇಲ್ಲಿ ನೋಡ್ರಿ 3 ಕೆರ್ಚಿಗೆ ತುಂಬಾ ಇನ್ನ ಅನ್ನ ಸಾರು ಹೊರಗಿಟ್ರಿ ಇಲ್ಲಿ ನೋಡ್ರಿ ಹಪ್ಪಳ ಈ ಪುಟ್ಟಿ ಕಾಣದಲ್ರಿ ಪುಟ್ಟಾಗಿಟ್ರಿ ನೋಡ್ರಿ ಯಾರು ನಿಲ್ಕ್ಲಾರ ಈ ಪೂಜೆ ಆಗಷ್ಟಿಗೆ ಅಷ್ಟು ಕಾಲ್ ಮಾಡ್ತಾರ ಮ್ಯಾಲ ಇಟ್ಬಿಟ್ರಿ ಇವ ನೋಡ್ರಿ ನಮ್ಮ ಕಾಕನ ಮಗ ನೋಡ್ರಿ ಇವ ನಮ್ಮ ತಮ್ಮ ಭಾಳ ಬೆಂಗ್ಳೂರಾಗ ಇರ್ತಾರ ಇವರು ಇಲ್ಲಿರಲ್ಲ ಏನ್ ನಮ್ಮ ಮದುವೆ ಕಾರಣ ಇದ್ದಾಗ ಅಷ್ಟೇ ಬರ್ತಾರ ನೋಡ್ರಿ ಈಗ ನಮ್ಮ ಅತ್ತಿ ಮಾಳು ಇವನ್ ತೆಂಗಿ ನೋಡ್ಲ ಇಲ್ಲಿ ನೋಡ್ರಿ ಈಗ ನಮ್ಮ ಅತ್ತಿ ಮಗಳು ಹೊರಗೆಲ್ಲ ಕತ್ಲಾಗ್ಬಿಟ್ಟದ್ರಿ ಕರೆಂಟ್ ಇಲ್ಲ ಇವ ನೋಡಿ ಇದೇನಿಗೆ ಇದು ಬೆಲ್ದಾಲ್ ಮಾಡಕ್ ಕುಂತಾರ ನೋಡ್ರಿ ಒಳಗೆ ಹಾಕ್ಬೇಕಂದ್ರ ಇವ್ರು ನೋಡ್ರಿ ನಮ್ ದೊಡ್ಡಮ್ಮನವ್ರ ಈಕಿ ದೊಡ್ಡ ದೊಡ್ಡಮ್ಮ ಈಗ ಸಣ್ಣ ದೊಡ್ಡಮ್ಮ ಇದು ಬೆಲ್ಲದಾಲ್ ಮಾಡಕ್ ಕುಂತಾರ ನೋಡ್ರಿ ಈಕಿ ನೋಡ್ರಿ 3ನೇ ದೊಡ್ಡಮ್ಮ ಈಕಿ ಅವ್ವ ಇನ್ನೊಬ್ಬ ಸಣ್ಣ ಮಾಡ್ ನೋಡ್ರಿ ಎಲ್ಲ ಅಂತ ಗೊತ್ತಾಗ್ತು ಇಲ್ಲ ನೋಡ್ರಿ ನಮ್ ಸಣ್ಣಮ್ಮ ನೋಡ್ರಿ ಇಲ್ಲಿ ಬದ್ನಿಕಾಯಿ ಪಲ್ಯ ನೋಡ್ರಿ ಇದ್ರಾಗ ಬಳಸ್ಯಾರ ಇದು ಅನ್ನ ನೋಡ್ರಿ ಸಾರು ಎಲ್ಲಿದಾವ ಇವು ಗಂಗಾಳು ಎಲ್ಲಾರ ಲೈನ್ ಸರಿಯಾಗಿ ಕೂಡ ಕುಂತಾರ ಕೂಡ್ರಿ ಈಗ ನಮ್ ಸಣ್ಣ ಮರಿ ಅಂತ ಸಣ್ಣ ಊಟಕ್ಕೆ ಬೆಲ್ಲದಾಲ ಏನೇನು ಮಿಕ್ಸ್ ಮಾಡ್ರಿ ಅದ್ರಾಗ ಸೋಪ್ ಹಾಕ್ಯಾರ ಅದ್ರಾಗ ಬೆಲ್ಲ ಅಲ್ಲಾಗ ಅಲ್ಲೇ ಇಲ್ಲ ಅದ್ರಾಗ ಏನೇನು ಹಾಕ್ಯಾರ ಬೆಲ್ಲ
ಹಾ ಕದ್ ನೀರಿಂದ ಹೇಳವಲ್ರಿ ಬರೀ ಬೆಲ್ಲ ಅಂತಾರ ಒಬ್ರು ಸೋಪ್ ಹಾಕಿ ಬೆಲ್ಲದಲ್ಲ ಮಾಡ್ತಾರ ಹ್ಮ್ ನೋಡ್ರಿ ನಮ್ ಬಡವ್ರ ಮನೆ ಊಟ ಕೂಡ ಸಂಭ್ರಮ ನೋಡ್ರಿ ಹೆಂಗದಂತ. ಏನ್ ಇಡಕತ್ನಿ ನೋಡ್ರಿ ನಮ್ಮ ಮನ್ಯಾಗ ಕೋಳಿ ಕೂಡ ನೋಡ್ರಿ ನೋಡ್ರಿ ದೇವರಾಜಂದ ಏನದ ಊಟ ನಡ್ದ ನೋಡ್ರಿ ಏನ್ ಅದ ಅದ್ರಾಗ ಅರ್ಧ ಎಣ್ಣಿನೇ ಅದು.